ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಕೂಡ ನಾನು ಕೂಡ ಹಾಗೆ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಡೇ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಎರಡೂ ಕೂಡ ಮಿಕ್ಸ್ ಇರುತ್ತೆ. ನಾನು ಅಷ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ. ಇರೋದನ್ನು ಕ್ಲಿಪ್ಸ್ನ ಆ್ಯಡ್ ಮಾಡಿ ತೋರಿಸ್ತಿದ್ದೀನಿ. ಬೆಳಗ್ಗೆ ಎದ್ದು ಆಗಲೇ ಆ್ಯಸ್ ಯೂಶ್ವಲ್ ಟೀ ಕುಡಿದು ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡ್ತಿದ್ದೆ. ಆ್ಯಸ್ ಯೂಶ್ವಲ್ ಚಿತ್ರಾನ್ನ ಎಲ್ರಿಗೂ ಬರುತ್ತೆ. ಅದನ್ನೇನು ನಿಮಗೆ ಸ್ಪೆಷಲಾಗಿ ತೋರಿಸ್ಬೇಕು ಅನ್ನೋದಂಥದ್ದು ಏನೂ ಇಲ್ಲ. ಆ್ಯಸ್ ಯೂಶ್ವಲ್ ಚಿತ್ರಾನ್ನ ಮಾಡಿ ಊರಿಗೆ ಇದು ಸ್ಯಾಟರ್ಡೆ ಆಗಿರೋದ್ರಿಂದ ಬಾಕ್ಸ್ಗೆ ಏನು ಇರಲಿಲ್ಲ ಖುಷಿಗೆ. ಸರಿ ಅಂತ ಹೇಳಿ ಅವ್ನಿಗೆ ಆ್ಯಕ್ಚುಲಿ ಚಿತ್ರಾನ್ನ ಅಷ್ಟು ಇಷ್ಟಪಡಲ್ಲ. ನಾನು ತಿನ್ಸಿರೋದು ತಿಂತಾನೆ. ಸ್ಕೂಲ್ಗೆ ಅಲ್ವಾ ಬಾಕ್ಸ್ ಇಲ್ಲದ ಕಾರಣ ನಾನು ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನ ಆಯ್ಕೆ ಮಾಡಿಕೊಂಡೆ. ಇಲ್ಲಿ ಅದನ್ನೇ ಕುಕ್ ಮಾಡ್ತಿದ್ದೀನಿ. ಸರಿ ಅಂತ ಹೇಳಿ ಚಿತ್ರಾನ್ನ ಎಲ್ಲ ಮಾಡಿದ್ದಾಯಿತು. ಆಲ್ಮೋಸ್ಟ್ ಚಿತ್ರಾನ್ನ ಮಾಡಿದ್ದೆಲ್ಲ ಆಯಿತು. ನಾನೇನು ಪ್ರೊಸೆಸಿಂಗ್ ಏನು ಹೇಳಿಲ್ಲ ನಿಮಗೆ, ಬಿಕಾಸ್ ಎಲ್ರಿಗೂ ಕೂಡ ಅದು ಬರುತ್ತೆ ಅನ್ನೋದರಿಂದ ನಾನೇನು ಪ್ರೊಸೆಸಿಂಗ್ ಹೇಳಿಲ್ಲ. ಹಾಗೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋದೆಲ್ಲ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಟ್ ಎ ಟೈಮ್ ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಿದ್ದೆ. ಯಾವತ್ತೂ ಅಷ್ಟೇ ಪಾತ್ರೆನ ನಾನು ಆಲ್ರೆಡಿ ಹೇಳಿದ ಸಿಂಕಲ್ಲೆಲ್ಲ ಕೂಡಿಟ್ಕೊಂಡು ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ. ಆದಷ್ಟು ಆಗ ಬಿದ್ದಿದ್ದ ಪಾತ್ರೆಗಳನ್ನ ಆಗಲೇ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಟೈಮ್ ಸೇವ್ ಆಗುತ್ತೆ ನಿಮಗೆ. ಅದರಿಂದ ನಾನು ಬಿದ್ದಿದ್ದ ಪಾತ್ರೆಗಳನ್ನ ಆಗಾಗೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊತಾ ಇರ್ತೀನಿ. ಅದರಿಂದ ನನಗೆ ಯಾವುದು ಕೂಡ ಹೆವಿ ಕೆಲಸ ಇದೆ ಅಂತೇನೋ ಅಷ್ಟು ಫೀಲ್ ಆಗೋದಿಲ್ಲ. ಸರಿ ಅಂತ ಹೇಳಿ ರೆಡಿ ಆಗಿತ್ತಲ್ವ, ಸರಿ ಅಂತ ಹೇಳಿ ಅವನಿಗೆ ಟಿಫನ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಟಿಫನ್ ರೆಡಿ ಆಗಿತ್ತು. ಅವನು ಕೂಡ ರೆಡಿ ಆಗಿದ್ದ, ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಟಿಫನ್ ಮಾಡಿಸ್ದೆ. ಹಾಗೆ ನನ್ನ ಚಿಕ್ಕ ಮಗ ಇದ್ದು ಅಲ್ಲೆಲ್ಲನೂ ಏನು ಡ್ರಾಯರ್ಸ್ ಎಲ್ಲ ಎಳಿತಾ ಇದ್ದ. ಸರಿ ಅಂತ ಹೇಳಿ ಇವನು ರೆಡಿ ಆಗಿಬಿಟ್ಟು ಅವನನ್ನು ಹೋಗಿ ಎಬ್ಬರಿಸ್ತಾ ಇದ್ದ. ನೋಡ್ತಿರ್ಬೋದು
ಇವನು ಇವಾಗ ಎದ್ದಿದ್ದಾನೆ. ನನ್ನ ದೊಡ್ಡ ಮಗ ಆಲ್ರೆಡಿ ರೆಡಿ ಆಗಿದ್ದಾನೆ. ಸರಿ ಅಂತ ಹೇಳಿ ಒಂದು ವಿಡಿಯೋ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಮಕ್ಕಳ ಬಗ್ಗೆ ಟಿಪ್ಸು ನೀವು ಬೇಕಾದ್ರೆ ನೋಡ್ಬೋದು. ಹಾಗೆ ಊರಿಗೆ ಹೋಗಿದ್ವಿ. ಸೊ ಸಂಡೇ ಸ್ಯಾಟರ್ಡೇ ಬಂದಾಗ ಊರಿಗೆ ಹೋಗ್ತೀವಿ. ಮಕ್ಕಳೆಲ್ಲ ಎಲ್ರಿಗೂ ರಜೆ ಇರುತ್ತೆ, ಎಲ್ಲರೂ ಕೂಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅಂತ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು. ಸೊ ಈ ಥರ ಸಂಡೇ ಸ್ಯಾಟರ್ಡೇ ಬಂದ ತಕ್ಷಣ ಊರಿಂದ ಫೋನ್ ಹಾಕ್ತಾರೆ, ಹುಡುಗರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ. ಆ್ಯಕ್ಚುಲಿ ಯಾವಾಗಲೂ ಅಮ್ಮ ಊರಿಗೆ ಹೋಗ್ತಿದ್ವಿ. ಸೊ ಈಗ ಹೋಗೋದಕ್ಕಾಗಲಿಲ್ಲ, ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಹುಡುಗರೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಇದ್ದರು. ಸೊ ಹಾಗೆ ನಾನ್ ವೆಜ್ ಕೂಡ ಮಾಡಿದರು. ಸೊ ಅಲ್ಲೇ ತಿಂದ್ಕೊಂಡು ಸಾಯಂಕಾಲ ಅಲ್ಲೇ ಇದ್ವಿ. ಸೊ ನೀವೇ ನೋಡ್ತಿರ್ಬೋದು ಹೇಗೆಲ್ಲ ಆಟ ಆಡ್ತಿದ್ದಾರೆ ಅಂತ. ಸರಿ ಅಂತ ಹೇಳಿ ನಾವು ರಾತ್ರಿ ರಿಟರ್ನ್ ಆಗೋಷ್ಟರೊಳಗಡೆ 7:30 ಏನೋ ಆಗಿತ್ತು. ಸೊ ಬರಬೇಕಾದ್ರೆ ಈ ಕಡೆ ವ್ಯೂ ನೋಡಿ, ಚಪ್ರಕಲ್ಲಲ್ಲಿ ಒಳ್ಳೆ ಸಖತ್ತಾಗಿರೋ ವ್ಯೂ ಇತ್ತು. ಈ ಕಡೆ ನೋಡಿದ್ರೆ ಬೇರೆ ದೇಶ ಅಂತಲೇ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಸೊ ಇದು ಇನ್ನು ಸ್ವಲ್ಪ ಮುಂಚೆ ಬಂದರೆ ಇದು ಅಮಿಟಿ ಕಾಲೇಜ್ ಹೊಸ್ದಾಗಿ ಮಾಡಿದ್ದಾರೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಕಡೆ ನೋಡಿದ್ರೆ ಇದು ಕೂಡ ಬೇರೆ ದೇಶ ಅಂತಲೇ ಅನಿಸುತ್ತೆ ನೈಟ್ ಟೈಮ್ ನೋಡಿದಾಗ. ಸೊ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ.